ಕಿವಿ ಗುನುಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದು. ನನ್ನ ಮನಸ್ಸು ತುಂಬಿಬಿಟ್ಟು ಈ ಒಂದು ಅವಾರ್ಡನ್ನು ಕೊಟ್ಟಿರುವೆನು. ಇದರ ಬಗ್ಗೆ ನಿಮ್ಮ ಒಂದು ಎಲ್ಲಿ ಬೇಡ ಬೇಡ ಬಳ್ಳಾರಿಗೆ ಹೋಗುಮ ಅಲ್ಲೂ ಬೇಡ ಮಂಡ್ಯದ ದ ಬ್ಲೆಸ್ಡ್ ಹೌದು ಹೆಂಗೆ ಕೊಡ್ತಾ ಇಲ್ಲ ಹೆಂಗೆ ಥ್ಯಾಂಕ್ ಯು ಸೋ ಮಚ್. ದೇವರ ಅಭಿಮಾನಿ ಅಂತಾರಲ್ಲ, ದೇವರ ಅಭಿಮಾನಿಯೇ ದೇವರು. ತುಂಬು ಹೃದಯದಿಂದ ನನ್ನ ಅಮ್ಮನಿಗೆ ಈ ಒಂದು ಕಾಣಿಕೆಯನ್ನು ಗಿಫ್ಟ್ ಆಗಿ ಅಲ್ಲಲ್ಲ ಅವಾರ್ಡ್ ಆಗಿ ಕೊಡುತ್ತಿರುವೆನೆಂದು. ದಿಸ್ ಈಸ್ ದ ಬೆಸ್ಟ್ ಬ್ಲಾಗರ್ ಒಂದು ಅವಾರ್ಡನ್ನು ನನ್ನ ಅಮ್ಮನಿಗೆ ಕೊಡಬೇಕೆಂದು ನಿಮ್ಮ ಎಲ್ಲರಿಗೂ ನಾನು ಅವಾರ್ಡ್ ಕೊಡು, ವಾಪಸ್ ಕೊಡು ಅವಾರ್ಡ್. ಇಲ್ಲ ಇಲ್ಲ, ದಿಸ್ ಈಸ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬಟ್ಟೆ ಏನು ಈ ಥರ ಬಿದ್ದುಬಿಟ್ಟಿದೆ ಅಂತ. ಇವತ್ತು ಬೆಳಿಗ್ಗೆ ನೆನ್ನೆ ವಾಶ್ ಮಾಡಿದ್ದಂಥ ಬಟ್ಟೆ ಇವಾಗ ನಾನು ಜಸ್ಟ್ ತಂದು ಹಾಕಿದ್ದೀನಿ. ಮಡ್ಚೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹಂಗೇನೆ ರೀಲ್ಸ್ ಮಾಡ್ತಾ ಇದ್ವಲ್ಲ, ಹಂಗಾಗ್ಬಿಟ್ಟು ಇವತ್ತು ಈ ಒಂದು ಸ್ಯಾರಿನ ಹಾಕ್ಕೊಂಡು ನಾನು ರೇಸ್ ಮಾಡ್ತಿರೋಂಥದ್ದು. ಟ್ರೆಂಡಿಂಗ್ ಹಾಡು ಹೊಡೋಣ. ಆದರೆ ಅಲ್ಲಿ ವಿಡಿಯೋ ಮಾಡ್ಕೊಳ್ಳುವಾಗ, ರೀಲ್ ಮಾಡುವಾಗ ಅದರ ಒಂದೆರಡು ಕ್ಲಿಪ್ಪಿಂಗ್ ತೊಗೊತೀನಿ. ಓಕೆನಾ? ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾವು ಮಾಡಿದಂಥದ್ದು ರೀಲ್ ಬಂದು ಈ ಒಂದು ಡ್ಯಾನ್ಸಿಗೆ, ಬಟ್ ಹಾಡೆಲ್ಲ ಹಾಕೋದಕ್ಕೆ ಆಗೋದಿಲ್ಲ, ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಡು ಹಾಕಿಲ್ಲ. ನಾನು ಮ್ಯೂಟ್ ಮಾಡಿದ್ದೀನಿ. ಹಾಗಾಗಿ ನೀವು ಈ ಸಾಂಗ್ಸ್ ಎಲ್ಲ ನೋಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ಗೂ ಹೋಗಿ ಕೂಡ ನೀವು ನೋಡ್ಬೋದು. ಹಾಗೆ ಇದರಲ್ಲೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ರಾಣಿ ಕನ್ನಡ ವ್ಲಾಗ್ಸ್ ಅಂತೇಳಿ ಏನಿದೆಯಲ್ವ, ಈ ಒಂದು ಚಾನಲಲ್ಲೇ ನಾನು ಕೂಡ ಈ ಪ್ರತಿಯೊಂದು ಹಾಡನ್ನು ಹಾಕಿದ್ದೀನಿ. ಕೆಲವೊಂದು ಹಾಕಿಲ್ಲ, ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಹಾಕ್ತೀನಿ. ಕೋತಿ ಕುಳಿತಾ ಇದೆ ನೋಡಿ, ಕೋತಿ ಇದೇ ಡ್ಯಾನ್ಸ್ ಮಾಡೋದು. ಕೋತಿ ಡ್ಯಾನ್ಸ್ ಮಾಡಿದೆ. ಏನು ಹೆಂಗೆ ಬೇಕಂಗೆ ಸ್ಟೆಪ್ ಹಾಕೋದ? ಹಾಡಿಲ್ಲದೆ ಸ್ಟೆಪ್ಪು. ನಾನು ಒಂದ್ಸಲ ಸಾಂಗ್ ಹಾಕೊಂಡಿದ್ದೀನಿ. ಹೆಂಗೆ ನಾವು ನೀನು ಕಾಣ್ತಿದ್ದಿ. ಅಲ್ಲಿ ಫೋಕಸ್ಸೇ ಇಲ್ಲ ಗಾಯ್ಸ್. ಅಲ್ಲಿ ಹೋಗ್ಬಿಟ್ಟು ಕ್ಯಾಮ್ರಾ ಸೆಟ್ ಮಾಡಿರುವುದಾ. ದಿಸ್ ಈಸ್ ದ ಬೆಸ್ಟ್ ಬ್ಲಾಗರ್ ಒಂದು ಅವಾರ್ಡನ್ನು ನನ್ನ ಅಮ್ಮನಿಗೆ ಕೊಡಬೇಕೆಂದು ನಿಮ್ಮ ಎಲ್ಲರಿಗೂ ನಾನು ಇದನ್ನೇ ಕೊಡು ವಿನಂತಿಯನ್ನು ಮಾಡಿಕೊಳ್ಳುತ್ತಿರುವೆನು. ಇದು ಬೆಸ್ಟ್. ಯಾಕಂತಂದರೆ ಅಲ್ಲಿ ಫೋಕಸ್ಸೇ ಇಲ್ಲ, ಅಲ್ಲಿ ಹೋಗಿ ಕ್ಯಾಮ್ರಾ ಇಟ್ಟಿರೋವಂಥದ್ದು. ಅದರಿಂದ ನಾವು ಮನಮೆಚ್ಚಿ ತುಂಬು ಹೃದಯದಿಂದ ನನ್ನ ಅಮ್ಮನಿಗೆ ಈ ಒಂದು ಕಾಣಿಕೆಯನ್ನು ಗಿಫ್ಟ್ ಆಗಿ ಅಲ್ಲಲ್ಲ ಅವಾರ್ಡ್ ಆಗಿ ಕೊಡುತ್ತಿರುವೆನೆಂದು ಮನಸ್ಪೂರ್ವಕವಾಗಿ ಹೇಳುತ್ತಾ ಕೊಡುತ್ತಿರುವೆನು. ತಗೊಳ್ಳಿ, ಈ ಒಂದು ಅವಾರ್ಡಿಗೆ ನೀವೇ ಒಂದು ಹರಿಹರು ತಗೊಳ್ಳಿ. ಹೇಗಿದೆ ಎಂದು ನಿಮ್ಮ ಮನದಾಳದ ಮಾತನ್ನು ಸ್ವಲ್ಪ ಒಂದೆರಡು ಲೈನಾಗಿ ನಮ್ಮ ವೀಕ್ಷಕರಿಗೆಲ್ಲರಿಗೂ ಹೇಳಿ ಅಲ್ಲ. ವಾವ್, ಸೂಪರ್ ಬೆಸ್ಟ್ ಮೈ ಅವಾರ್ಡ್, ಸೂಪರ್ ಬ್ಲಾಗರ್, ಐ ಆಮ್ ಬಿಗ್ ಬ್ಲಾಗರ್. ಅದು ಏನಕ್ಕಂದು ಕೊಟ್ಟಿರಬಹುದೇನು ಸ್ವಲ್ಪ ಹೇಳಿ. ನಿಮ್ಮ ಬಾಯಿಂದ ಒಂದು ಮುತ್ತು ರತ್ನಗಳನ್ನು ಸ್ವಲ್ಪ ಉದುರಿಸಿ ಎಲ್ಲ ನಾನು ನೋಡ್ತಾರೆ. ಹೇಳಿದರೆ ಚಂದ, ನಾವು ಹೇಳಬೇಕಿದ್ದ ನೀವು ಹೇಳಿದರೆ ಚಂದ. ಯಾಕೆ ಕೊಟ್ಟಿದ್ದರು, ಯಾವ ಕಾರಣಕ್ಕಾಗಿ ಈ ಒಂದು ಅವಾರ್ಡ್ ಬಂದಿದೆ ಅಂತೇಳಿ ನೀವೇ ಎಕ್ಸ್ಪ್ಲೇನ್ ಮಾಡಿ. ದ ಬೆಸ್ಟ್ ಬ್ಲಾಗರ್ ಎಂದು ನನ್ನ ಅಮ್ಮನಿಗೆ ನಾನು ಅವಾರ್ಡನ್ನು ಕೊಟ್ಟಿರುವೆನು. ಏಕೆಂದರೆ ಎಲ್ಲರೂ ಫೋಕಸ್ ಎಲ್ಲಿ ಜಾಸ್ತಿ ಇದೆ ಎಂದು ನೋಡಿಕೊಂಡು ಬ್ಲಾಗನ್ನು ಮಾಡಿದರೆ, ಫೋಕಸ್ ಇರೋ ಕಡೆ ಒಂದು ಜಾಗವನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಎಲ್ಲಿ ಕತ್ಲು ಇದೆ ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡಿ ಬ್ಲಾಗ್ ಮಾಡ್ತಿದ್ದಾರೆ. ಇದರಿಂದ ನನ್ನ ಮನಸ್ಸು ತುಂಬಿಬಿಟ್ಟು ಈ ಒಂದು ಅವಾರ್ಡನ್ನು ಕೊಟ್ಟಿರುವೆನು. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು ಹೇಳ್ತೀರಿ ಎಂದು ಕಮೆಂಟಲ್ಲಿ ಹೇಳಿ. ನಾನು ತುಂಬ ಒಳ್ಳೆ ನಿರ್ಧಾರ ತಗೊಂಡಿದ್ದೀನೋ ಇಲ್ಲ ರಾಂಗ್ ನಿರ್ಧಾರ ತಗೊಂಡಿದ್ದೀನೋ ಅಂತ ಕಮೆಂಟಲ್ಲಿ ಬರೆದು ಹೇಳಿ ಅಲ್ಲ. ಕೋತಿವರಿ ಬ್ಲಾಗ್ಸ್ ಇದೊಂದು ಚಾನಲ್ ಇದೆ, ಕೋತಿವರಿ ಬ್ಲಾಗ್ಸ್ ಅಂತೇಳಿ. ದಯವಿಟ್ಟು ಅದಕ್ಕೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಡಿ. ಓ ಮೈ ಗಾಡ್, ಅವಾರ್ಡ್ ಕೊಡು, ವಾಪಸ್ ಕೊಡು ಅವಾರ್ಡ್. ಇಲ್ಲ ಇಲ್ಲ, ದಿಸ್ ಇಸ್ ನಾನು ಅವಾರ್ಡ್ ಕೊಡಬಾರ್ದಾಗಿತ್ತು. ಯಾಕಂದರೆ ನನ್ನ ಒಂದು ಚಾನಲ್ನ ನೀನು ಏನು ಮಾಡ್ತಾ ಇದೆಯಾ, ಪ್ರಮೋಷನ್ ಮಾಡ್ತಿಲ್ಲ, ಪ್ರಮೋಷನ್ನೇ ಮಾಡ್ತಿಲ್ಲ. ಫಸ್ಟ್ ನೀವು ಚೆಕ್ ಮಾಡಿ ನೋಡಿ, ಕೋತಿ ಮರಿ ಬ್ಲಾಗ್ಸ್ ಅಂತ ಎಲ್ಲ ಇದ್ದರೆ ಆಮೇಲೆ ಬಂದು ನನ್ನ ಕಮೆಂಟ್ ಹಾಕಿ. ಅದು ಚಾನಲ್ ಸಿಕ್ಕಾಗ ನೀವು ಸಪೋರ್ಟ್ ಮಾಡಿ ಅಂತ ನಾನು ಹೇಳುವೆ, ಹೆಮ್ಮೆಯಿಂದ ಹೇಳುವೆ. ಬಟ್ ಆ ಚಾನಲ್ ಇದ್ದರೆ ಸಪೋರ್ಟ್ ಮಾಡಿ, ಇಲ್ಲ ಅಂದರೆ ಏನು ಮಾಡಿ. ನಾನು ಕ್ರಿಯೇಟ್ ಮಾಡ್ತೀನಿ ಇವತ್ತು ಕೋತಿ ಮರಿ ಬ್ಲಾಗ್ಸ್ ಅಂತ.
ಅಲ್ಲಿ ಬರೀ ಕೋತಿ ಮರಿಗಳು ಇರ್ತವೆ, ಅದು ನಾನು ಒಂದು ಅಮ್ಮ ಒಂದು ಇಬ್ಬರು ಕೋತಿಗಳು ಇರ್ತವೆ ಇವತ್ತೇನಾ. ಹಾಂ ಹೌದು, ಇದು ದೊಡ್ಡ ಕೋತಿ, ಇದು ಸಣ್ಣ ಕೋತಿ, ಈ ಕೋತಿ ಮರಿ ಇದು. ಯಾಕಂದ್ರೆ ಅವಾಗ ಓಕೆ ಓಕೆ ಹಂಗಾರೆ ಇವೆಲ್ಲ ಗುಡ್ ವೀವರ್ಸ್ ಓಕೆನಾ. ಗುಡ್ಡಾಗಿ ಕಮೆಂಟ್ ಹಾಕೋರು ಅವರು ನಮ್ಮ ಪಾಲಿಗೆ ದೇವರಾಗುತ್ತಾರೆ. ಎಸ್ ಥ್ಯಾಂಕ್ ಯು ಸೋ ಮಚ್. ದೇವರ ಅಭಿಮಾನಿ ಅಂತಾರಲ್ಲ, ದೇವರ ಅಭಿಮಾನಿಯೇ ದೇವರು. ಅಭಿಮಾನಿಗಳೇ ದೇವರು, ಅಭಿಮಾನಿಗಳೇ ದೇವರು, ಅಭಿಮಾನಿಗಳೇ ನಮ್ಮನೆ ದೇವರು ಎಂದು ಡಾಕ್ಟರ್ ರಾಜ್ಕುಮಾರ್ ಅವತ್ತೇ ಹೇಳಿದ್ದಿಲ್ಲವೇ. ಇವಳು ಊಟ ಇರಲಿಲ್ಲ ಫ್ರೆಂಡ್ಸ್, ಇವಳು ಹೇಳ್ತಾಳೆ ನೋಡಿ. ನಾನು ಹುಟ್ಟಿರಲಿಲ್ಲ, ಬಟ್ ಇವಾಗ ಹುಟ್ಟಿದ್ದೀನಲ್ಲ, ಇವಾಗ ನನಗೆ ಅದ್ರ ಕಿವಿ ಗುನುಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ್ದು. ಸೊ ದಿಸ್ ಈಸ್ ಮೈ ವಂಡರ್ಫುಲ್ ಆ್ಯಕ್ಟರ್. ನಾನು ತುಂಬ ಇಷ್ಟಪಡೋದು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ, ಜೊತೆಗೆ ಯಶ್ ಅವ್ರನ್ನ, ಜೊತೆಗೆ ಇದು ಎಸ್ ನಾರಾಯಣ ಅವ್ರನ್ನ. ಹೋಗುವ ನಂದೇನು ಗೊತ್ತಾ ಫ್ರೆಂಡ್ಸ್, ನನ್ನ ಒಂಥರ ಫೋಕಸ್ ತುಂಬ ಜಾಸ್ತಿ ಆಯಿತು. ಇದು ವ್ಲಾಗರ್ ನೋಡ್ರಿ ಯಾವ ಥರ ಆಡ್ತೀನಿ, ಏನು ಗೊತ್ತಾ ನನಗೆ ವೀಡಿಯೋ ಮಾಡ್ಬೇಕು ಹೋದ್ರೆ ರೆಡಿ ಆಗ್ತೀನಿ. ಅವಾಗಲೇ ನನಗೆ ಎಷ್ಟೊತ್ತಿಗೆ ವೀಡಿಯೋಸ್ ಮಾಡಿಬಿಡ್ತೀವೋ ಅವಾಗ ಒಂಥರ ಕುತ್ಕೊಳ್ಳೋ ಫೀಲ್ ಇರುತ್ತಲ್ಲ, ಅಪ್ಪ ವೀಡಿಯೋಸ್ ಆದವು ಅಂತೇಳಿ ಅವಾಗ ರಿಲ್ಯಾಕ್ಸ್ ಆಗಿಬಿಟ್ಟು ಒಂದು ಲೋಟ ಕಾಫಿ ಕುಡಿತೀವಲ್ಲ, ಅದು ತುಂಬ ಖುಷಿ ಅನ್ಸುತ್ತೆ ನನಗೆ. ಅಯ್ಯೋ ಎಷ್ಟೊತ್ತಿಗೆ ರೀಲ್ಸ್ ಆಗಿಬಿಟ್ಟವಪ್ಪ, ಎಷ್ಟೊತ್ತಿಗೆ ರೀಲ್ಸ್ ಆಗಿಬಿಟ್ರೆ ಒಂದು ಲೋಟ ಕಾಫಿ ಕುಡಿಬೋದು ಹೋಗಿ ಅಂತ ಒಂದೇ ಹಾಡು ಮಾಡಿರೋದು ಅವಾಗಲೇ ನನಗೆ ಆ ಫೀಲ್ ಆಗ್ತಿತ್ತು. ಇನ್ನು ಅಲ್ಲ ಮುಗಿದಿದೆ, ಒಂದು 3 ಇಂದ 4 ಹಾಡು ಮಾಡಿದ್ವಿ ಸುಮಾರಿಗೆ, ಯಾವಂಥ ಪ್ಲ್ಯಾನ್ ಇರಲಿಲ್ಲ. ಏನು ಗೊತ್ತಾ ಯಾವ ಸಾಂಗ್ ರೀಲ್ ಮಾಡಬೇಕು ಅಂತಲೇ ಗೊತ್ತಾಗ್ದಂಗೆ ನೋಡಿ ಎಷ್ಟು ತೆಗೆ ಕ್ಯಾಮ್ರಾ ಇಟ್ಟಿರೋದು ಅಂತೆಲ್ಲ ಕಪ್ಪು ಕಪ್ಪು ಕಾಣ್ತಿದೆ. ನಾ ಏನು ಏ ಬ್ಲಾಗರ್ ಅವಾರ್ಡ್ ತೊಗೊಂಡಿದ್ದೀರ ತಲೆ ನೀವು ಬಿಗ್ ವರ್ಡ್. ಹಾಂ, ಮತ್ತೀಗ ಅವಾರ್ಡ್ ಎಲ್ಲಿ ಫೋಕಸ್ ಜಾಸ್ತಿ ಇದೆಯೋ, ಎಲ್ಲಿ ಚೆನ್ನಾಗಿ ಕಾಣುತ್ತೋ ಅಲ್ಲಿ ಕ್ಯಾಮ್ರಾ ಸೆಟ್ ಮಾಡಬೇಕು. ನೀವೇನು ಮಾಡಿದ್ದೀರಾ? ಸೂರ್ಯನ ಕಿರಣಗಳು ಡಿಮ್ಮನ್ ಡಿಪ್ ಆಗ್ತಾ ಇದೆ. ನಾನು ಏನು ಮಾಡಲಿ, ಇಲ್ಲೇ ಫೋಕಸ್ ಇರೋದು. ಸೂರ್ಯ ಬೇಕಾದ್ರೆ ನೋಡಿ, ನಾನು ತೋರಿಸ್ತೀನಿ ನಿಮಗೆ. ಕಣ್ಣು ನೋಡೋದಕ್ಕೆ ಆಗೋದಿಲ್ಲ, ಯಾಕಂದರೆ ಕಣ್ಣು ಮುಚ್ಚಿಕೊಂಡು ನೋಡಿ, ಅದು ನೋಡೋದಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ. ತೋರಿಸ್ಬಿಡು. ಅಲ್ಲ ಫ್ರೆಂಡ್ಸ್, ಸೂರ್ಯ ಇರೋದು ಇಲ್ಲಿ, ಎಲ್ಲಿ ಇಡ್ಲಿಕ್ಕಾಗೋದು? ಹಿಂಗೆ ಇಟ್ಟಿದ್ದೀನಿ. ಸೂರ್ಯ ಇರೋದು ಇಲ್ಲಿ, ಇನ್ನು ಫೋಕಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂದರೆ ನಾವಿನ್ನು ಅಲ್ಲೋದ್ರೆ ಫೋಕಸ್ ಬರಲ್ಲ. ಸೂರ್ಯದ ಕಡೆಗೆ ಫೋಕಸ್ ಬರಬೇಕು. ತೋರಿಸ್ತೀನಿ ನೋಡಿ. ಐ ವಿಲ್ ಶೋ ದಟ್. ಸಿ ಹೌ ಇಸ್ ಇಟ್? ಕಾಣ್ತಾ ಇದೆಯಾ ನೋಡಿ? ಕಾಣ್ತಾ ಇರ್ಬೋದು, ಮೋಸ್ಟ್ಲಿ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಿ ಫುಲ್ ಇದಾಗ್ತಾ ಇದೆ. ಹಾಂ, ಗೊತ್ತಾಗ್ತದೆ. ಗೊತ್ತಾಗ್ತಾ ಇದೆಯೋ ಹೆಂಗೋ ಗೊತ್ತಿಲ್ಲ. ಗೊತ್ತಾ ಒಟ್ಟು ಹೆಂಗೋ ಗೊತ್ತಿಲ್ಲ. ನಾನು ನಿಮಗೆ ಗೊತ್ತಾಗಿದ್ದು ಕೂಡ ಗೊತ್ತಾಗಲಿಲ್ಲ ನನಗೆ. ಏನು ಗೊತ್ತಾ, ಗೊತ್ತಿದ್ರು ಗೊತ್ತಿಲ್ಲ ಅಂತಂದ್ರೆ, ಗೊತ್ತಿಲ್ಲ ಅಂತಂದ್ರೆ ಗೊತ್ತಿರೋದು ಗೊತ್ತಾಗಲ್ಲ, ಗೊತ್ತಿದೆ ಅಂತಂದ್ರೆ ಅದು ಗೊತ್ತಾಗಲ್ಲ, ಗೊತ್ತಾಗಲ್ಲ ಅಂತ ಗೊತ್ತಿದೆ ಅಂತಂದ್ರೂ ಕೂಡ ಗೊತ್ತಿದ್ದು ಗೊತ್ತಾಗಲ್ಲ. ಸೊ ನಿಮಗಿದು ಗೊತ್ತಾಗಾಯ್ತು ಅಂತ ನಮಗೂ ಗೊತ್ತಿಲ್ಲ, ಬಟ್ ನಿಮಗೆ ಗೊತ್ತಾಗಿದ್ದು ಕಮೆಂಟ್ ಮಾಡಿ, ಆಮೇಲೆ ಗೊತ್ತು ಮಾಡ್ಕೊಂತೀವಿ. ಗೊತ್ತಾಗಲ್ಲ ಏನು ಮಾಡೋಕ್ಕಾಗಲ್ಲ, ಅದು ಏನು ಗೊತ್ತಾಗಲ್ಲ ಅಷ್ಟೇ ಫ್ರೆಂಡ್ಸ್. ತಲೆ ಕೆಟ್ಟೋದ್ರೆ ಯಾಕೆ ವ್ಯೂಸೇ ಕೊಡ್ತಾ ಇಲ್ವಲ್ಲ? ಪ್ಲೀಸ್ ವ್ಯೂಸ್ ಕೊಡಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು 2K ಆಗೋ ಥರ ಮಾಡಿ ಪ್ಲೀಸ್, ಓಕೆನಾ? ವ್ಯೂಸೇ ಬರ್ತಲ್ಲ, ಅದಕ್ಕೆ ನಾನು ವೀಡಿಯೋನೇ ಆಗ್ತಾಯಿಲ್ಲ. ವ್ಯೂಸು ಹಾಗೆ ಆಗುತ್ತೆ ಸುಮಾರು, ಸ್ವಲ್ಪ ವ್ಯೂಸ್ ಬರ್ತಿರೋದಕ್ಕೆ ಸ್ವಲ್ಪ ನಿಲ್ಲಿಸ್ಬಿಟ್ಟಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಆಯಿತಾ? ನನ್ನ ಒಂದು ಟ್ಯಾಲೆಂಟ್ ಏನಿದೆ, ನನ್ನ ಒಂದು ಸ್ಕಿಲ್ ಏನಿದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಚೆನ್ನಾಗಿದ್ದೀನಿ, ಕುಕ್ಕು ಚೆನ್ನಾಗಿದ್ದೆಲ್ಲ ಕಮೆಂಟಲ್ಲಿ ತಿಳಿಸಿ ಯಾರು ಚೆನ್ನಾಗಿದ್ದಾರೆ ಅಂತ. ಕಮೆಂಟಲ್ಲಿ ಸ್ಯಾರಿ ಕೂಡ ಕಲರ್ ಯಾಕೆ ಚೆನ್ನಾಗಿದೆ, ಹಾಗೆ ಯಾರು ನೋಡಲಿಕ್ಕೆ ಕ್ಯೂಟ್ ಆಗಿದ್ದಾರೆ ಅಂತ ತಿಳಿಸಿ. ಇವಳೇ ಬರ್ತಾಳೆ. ನೀನು ಚೆನ್ನಾಗಿದೆ, ನಾನು ಚೆನ್ನಾಗಿದ್ದೀನಿ. ನಾ ಚೆನ್ನಾಗಿರೋದಕ್ಕೆ ಉಳ್ಟಿರೋದು ಈ ಥರ ಇಲ್ಲ ಅದಿದ್ರೆ ಹೌದು. ಹೆಂಗೆ ಕೊಡ್ತಾ ಇಲ್ಲ ಹೆಂಗೆ ಇವಾಗ ಹೆಂಗಿದ್ದೀನಿ? ಕ್ಯೂಟ್ ಆಗಿದೆಯಾ? ಅದು ಹೆಂಗೆ? ಅದು ಕ್ಯೂಟಾ? ಓಕೆ, ಥ್ಯಾಂಕ್ ಯು ಸೊ ಮಚ್. ಲಾಟ್ಸ್ ಆಫ್ ಲವ್. ಐ ಲವ್ ಯು ಸೋ ಮಚ್. ಏನದು? ಟಾಟಾ ಬಾಯ್, ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ನೆಕ್ಸ್ಟ್ ಎಂಡ್ ಮಾಡ್ತಿದ್ಯಾ ವ್ಲಾಗ್? ಮತ್ತೆ ಮನೆಗೆ ಹೋಗ್ಬಿಟ್ಟು ಇಲ್ಲಿ ಮಾಡಿ ಮೇಲೆ ಈ ಟೆರಸ್ ಮೇಲೆ ಟಾಟಾ ಬಾಯ್ ಬಾಯ್ ಮಾಡಿದೆ. ನೆಕ್ಸ್ಟು ಕೆಳಗಡೆ ಹೋದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಈ ಬಿಸಿಲಲ್ಲಿ ಏನು ಶೆಕೆ ಆಗ್ತಿದೆ. ಹೂವು ಬಾಯ್. ಬಟ್ಟೆಗಳು ತೊಗೊಂಡು ಹೋಗ್ತಾ ಇದ್ದೀವಿ. ಹೌದು, ಲಾಂಗು ಡ್ರೈವು ಹೋಗುಮ್ಮ, ಆಮೇಲೆ ಹೋಗುಮ್ಮ ಲಾಂಗು ಡ್ರೈವು ಹೋಗುಮ್ಮ, ಮಾಡುಮ್ಮ ಎಣ್ಣೆ ಪಾರ್ಟಿ ಮಾಡುಮ್ಮ, ಎಲ್ಲಿ ಹೋಗುಮ್ಮ ಹುಬ್ಬಳ್ಳಿಯಲ್ಲಿ ಬ್ಯಾಡ, ಬಳ್ಳಾರಿಗೆ ಹೋಗುಮ್ಮ, ಅಲ್ಲೂ ಬ್ಯಾಡ, ಮಂಡ್ಯದಲ್ಲಿ ಹೋಗುಮ್ಮ,
ತುಂಡೈಕ್ಲು ಸವಾಸ ಏಡುಗುಡಿಲಿ. ಈ ಸಾಂಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿ. ಆಮೇಲೆ ಅಷ್ಟೇ. ನನ್ನ ಸಾಂಗ್ ಹೇಗಿತ್ತು, ನಾನು ಸರಿಗಮಪ ಹೋಗ್ಬೋದಾ ಹೋಗ್ಬಾರ್ದಾ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ, ನಾನು ಸಾಂಗ್ ನೋಡಿಬಿಟ್ಟು ಗುಡ್ ನೈಸ್ ಇವಳಿಗೆ ಫಸ್ಟ್ ಕಳಿಸಿ. ನನ್ನ ಒಂದು ಕಂಠ, ನನ್ನ ಒಂದು ಸಾಂಗ್ ಹೇಗಿದೆ ಎಂದು ಕಮೆಂಟನ್ನು ಮಾಡಿ ಎಂದು ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಸದ್ಯಕ್ಕೆ ಈ ಪ್ಲೇಸಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮನೇಲಿ ಸ್ಟಾರ್ಟ್ ಮಾಡ್ತೀವಿ. ಓಕೆನಾ ಫ್ರೆಂಡ್ಸ್, ಬಟ್ಟೆನೂ ಕೂಡ ಒಗೆದು ಒಣಗಾಕಿದ್ದಿತ್ತಲ್ವ, ಇನ್ನೊಂದು ಸ್ವಲ್ಪ ಅದನ್ನು ಕೂಡ ತೊಗೊಂಬಂದಿದ್ದಾಯಿತು. ಇವಾಗ ನಾನು ಮೆಟ್ಲಿಂದ ಕೆಳಗಡೆ ಹೋಗ್ತಾ ಇರೋಂಥದ್ದು ಮನೆಗೆ. ನಮ್ಮ ಕೂಗು ಕೂಡ ನನ್ನ ಹಿಂದೆ ಬರ್ತಾ ಇದ್ದಾಳೆ. ಸೀರೆ ಉಟ್ಟಿಕೊಂಡು ಮೆಟ್ಟಲನ್ನು ಇಳಿಯುವುದು ತುಂಬಾ ಕಷ್ಟ ಅಲ್ವಾ ಗಾಯ್ಸ್? ಅದರಲ್ಲೂ ಒಂದು ಕೈಯಲ್ಲಿ ಸ್ಟಿಕ್ಕನ್ನು ಹಿಡ್ಕೊಂಡು, ಒಂದು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ನಾನು ಹೆಂಗೆ ಸೀರೆ ಉಟ್ಕೊಂಡು ಮೆಟ್ಲು ಇಳಿದಿರ್ಬೋದು ಅಂತ ನೀವೇ ಸ್ವಲ್ಪ ಗೆಸ್ ಮಾಡಿ, ಊಹೆ ಮಾಡ್ಕೊಂಡು ಹೇಳಿ ಎಷ್ಟು ಕಷ್ಟ ಆಗಿರ್ಬೋದು ಎಂದು. ಅಮ್ಮ 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 ನೋಡಿ ಅಮ್ಮ ನಾನು ಅಲ್ಲಂತ ಏನು ಮಾಡ್ತಾ ಇದ್ದಾಳೆ, ಗ್ಯಾರಂಟಿ ಮಾಡ್ಕೊಂತಾವಳೆ. ಅಮ್ಮ ತಗೋ, ಕಾಫಿ ಮಾಡಲ? ನಂಗೆ ಕಾಫಿ ಕುಡಿಯಲ್ಲ ಎಂದು ನಿಂಗೆ ಹೇಳಿಲ್ಲವೇ? ಬೆಳ್ಳಲ್ಲಿ ಅಡ್ಡ ವಿಡಿಯೋ ಎಷ್ಟೊಂದಿದ್ದಾವೆ ಗೊತ್ತಾ, ಎಡಿಟ್ ಮಾಡಿ ವಿಡಿಯೋ ತುಂಬಾ ಇದ್ದಾವೆ ಫ್ರೆಂಡ್ಸ್. ವಿಡಿಯೋಗಳು ಮಾತ್ರ ವಿಡಿಯೋ ತುಂಬಾ ಇದ್ದಾವೆ, ಎಡಿಟ್ ಮಾಡಿ ಹಾಕೋದಕ್ಕೆ ಆಗ್ತಾನೇ ಇಲ್ಲ, ಪಾಸ್ ಆಗೋದು. ವ್ಯೂಸ್ ನೋಡಿದರೆ ಅಷ್ಟಕ್ಕಷ್ಟೇ. ಹಾಗಾಗಿ ಪ್ಲೀಸ್ ವ್ಯೂಸ್ ಕೊಡಿ, ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಾಯ್. ಎಷ್ಟು ಚೆನ್ನಾಗಿ ಮಾಡ್ತೀನಿ ನಿನ್ನ ಕೈ ಹೊಗ್ಗುಮ ಹೊಗ್ಗುಮ ಲಾಂಗ್ ಡ್ರೈವ್ ಹೊಗ್ಗುಮ. ಆಮೇಲೆ ಅಷ್ಟೇ. ಹಿಂಗೆ ಬೇಕಾದ್ರೆ ಡ್ಯಾನ್ಸ್ ಮಾಡೋದಕ್ಕೆ ಬರೀ ಈ ಥರ. ಆಮೇಲೆ ಒಂದೇ ಸ್ಟೆಪ್ಪ, ಇನ್ನೊಂದು ಸ್ಟೆಪ್ ಹಾಕು. ಹಾಡಿಗೆ ತಕ್ಕನಾಗಿ ಸ್ಟೆಪ್ ಆಗ್ಬೋದು. ಏನಕ್ಕೆ ಮನ್ಸಾಗ ಹೇಳಕ್ಕ ಸಾಂಗು ಯಾವುದು ಯಾವ ಥರ ಹೇಳಕ್ಕ? ಆಡ್ತಪ್ಪ ಮನ್ಸಾಗ ಹೇಳ್ಕೊಂಡು ಡ್ಯಾನ್ಸ್ ಮಾಡೋಣ ಕನ್ನಡಿತೀನಿ. ಆದರೆ ಹಾಂ ಹೇಳ್ದಲ್ಲ ಸಾಂಗ್ ಯಾರು ಅಂತನ ಮನ್ಸಾಗ ಹೇಳ್ಕೊಂಡು ಹೇಳೋದಿದ್ದು. ಹೇಳಲ್ಲ ಹೇಳ್ದಲ್ಲ ಸಾಂಗ್. ಫೋಕಸ್ ಹೋಗತ್ತೆ ಬರ್ತೈತೆ ಫೋಕಸ್. ಚೆನ್ನಾಗಿದೆ ಇಯರಿಂಗ್. ನನ್ನ ಇಯರಿಂಗ್ ಹೇಗಿದೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಬೆಳಗ್ಗೆ ನಾವು ಏನು ಅಡುಗೆ ಮಾಡಿದ್ವಿ ಗೊತ್ತಾ? ಬೆಳಗ್ಗೆ ಬಂದು ಈ ಒಂದು ಟೊಮೊಟೊ ನೋಡಿ, ಟೊಮೊಟೊ ಗೊಜ್ಜು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಹಾಗೆ ಅನ್ನ. ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ಕೊಟ್ಟಿದ್ದೀನಲ್ವ, ಯಾವುದೇ ಒಂದು ಥರದ ಒಂದು ಸ್ವೀಟ್ ಆಗಿರ್ಬೋದು, ಅಡುಗೆನೇ ಆಗಿರ್ಬೋದು, ಯಾವುದೇ ಒಂದು ಥರದ ಒಂದು ಏನು ಟ್ರೆಂಡಿಂಗಲ್ಲಿ ಇದ್ದಂಗೆ ಒಂಥರ ನನ್ನ ಲೈಫಲ್ಲಿ ಒಂಥರ ಟ್ರೆಂಡಿಂಗ್ ಇರುತ್ತೆ ಅಂತ ಸ್ವಲ್ಪ ದಿನ. ಒಂದಷ್ಟು ದಿನ ಇಲ್ಲಿ ಒಂದು 4 months ಬ್ಯಾಕು ಹೊತ್ತು ನಾನು ದಿಲ್ಕುಶ್ ತಿಂತಾಯಿದ್ದೆ. ಅದಾದ ನಂತರ ಸ್ವಲ್ಪ ದಿನ ಎಲ್ಲ ಥರದ ಸ್ವೀಟು ಕೂಡ ಇಷ್ಟ ಆಗ್ತಿದ್ದು. ಇವಾಗ ಬಂದು ನೆನ್ನೆ ಸಾಯಂಕಾಲ ಏನಂತಂದರೆ ಸುಮ್ಮನೆ ಸಿಂಪಲಾಗಿ ಏನಪ್ಪ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಟೊಮೊಟೊ ಗೊಜ್ಜು ಮಾಡಿದ್ದೆ. ಆ ಟೊಮೊಟೊ ಗೊಜ್ಜು ತುಂಬಾ ಟೇಸ್ಟಿಯಾಗಿತ್ತು. ತುಂಬ ದಿನ ಹೋಗಿತ್ತು ಈ ಟೊಮೊಟೊ ಗೊಜ್ಜು ಮಾಡಿ. ಈ ಒಂದು ಟೊಮೊಟೊ ಗೊಜ್ಜು ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಎಗೇನು ಮಾಡಿದೆ, ಅದಕ್ಕೆ ನಿಜವಾಗ್ಲೂ ಶುಂಠಿ ಹಾಕಿಲ್ಲ, ಹಾಗೆ ಚಕ್ಕೆ ಲವಂಗ ಯಾವುದೂ ಹಾಕಿಲ್ಲ, ಪುದೀನ ಹಾಕಿಲ್ಲ. ಇದೆಲ್ಲ ಹಾಕಿ ಮಾಡಿ ನಿಜವಾಗ್ಲೂ ಸ್ವಲ್ಪ ಟೇಸ್ಟ್ ಒಂಥರ ವೆರೈಟಿ ಅನಿಸುತ್ತೆ. ನಾನು ಏನು ಹಾಕಿದ್ದೀನಿ ಅಂದರೆ ಬರೀ ಎಣ್ಣೆ, ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕಬೇಕು. ಎಣ್ಣೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಈರುಳ್ಳಿ ಕ್ವಾಂಟಿಟಿ ಕಮ್ಮಿ ಇರಲಿ, ಅದು ಈರುಳ್ಳಿ ಕ್ವಾಂಟಿಟಿಗಿಂತ ಜಾಸ್ತಿ ಕ್ವಾಂಟಿಟಿ ಟೊಮೊಟೊ ಹಾಕಿಬಿಟ್ಟು ಮಾಡೋವಂಥದ್ದು. ಈರುಳ್ಳಿ ಕ್ವಾಂಟಿಟಿ ಕಮ್ಮಿ ಇರುತ್ತೆ, ಟೊಮೊಟೊ ಕ್ವಾಂಟಿಟಿ ಜಾಸ್ತಿ ಇರುತ್ತೆ. ಇಷ್ಟೇ ಇದಕ್ಕೆ ಬೇಕಾಗೋದು. ರುಚಿಗೆ ತಕ್ಕಷ್ಟು ಉಪ್ಪು, ಹಚ್ಚಿ ಖಾರದ ಪುಡಿ, ಇಷ್ಟ ಹಾಕ್ಬಿಟ್ಟು ಮಾಡಿದಂಥದ್ದು ತುಂಬ ಟೇಸ್ಟ್ ಇತ್ತು. ನಿಜವಾಗ್ಲೂ ಅಲ್ಟಿಮೇಟ್ ಆಗಿತ್ತು. ನೀವು ಮತ್ತೆ ಟ್ರೈ ಮಾಡಿ. ಸುಮಾರು ಸಲ ಟೊಮೊಟೊ ಗೊಜ್ಜು ಕೂಡ ನಾನು ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದು ತೋರಿಸ್ತಾ ಇಲ್ಲ ಅಷ್ಟೇ. ತುಂಬ ಟಯರ್ಡ್ ಆದಂಗೆ ಆಗಿದೆ. ಇವಾಗ ನಾನು ಕಾಫಿ ಕುಡಿಬೇಕು ಫ್ರೆಂಡ್ಸ್.
ಫ್ರೆಂಡ್ಸ್, ಏನು ಅಂತಂದರೆ ನಾನು ಹಾಲಿನಿಂದ ಈ ಒಂದು ರಸಗುಲ್ಲ ಏನು ಮಾಡ್ತಾರಲ್ವ ಅದನ್ನು ನಾನು ಟ್ರೈ ಮಾಡಿದ್ದೆ. ಅದು ಕೆಟ್ಟೋಗ್ಬಿಟ್ಟಿದ್ದೆ. ಬಟ್ ಆದರೆ ನಾನು ಮಾಡಿದ ಪ್ರೊಸೀಜರು ತುಂಬ ಹೋಪಿಂದ ಮಾಡಿದ್ದಂಥದ್ದು. ಇಲ್ಲ, ಇದು ಚೆನ್ನಾಗಿ ಬಂದೇ ಬರುತ್ತೆ ಈ ಒಂದು ರಸಗುಲ್ಲ ಅಂತೇಳಿ ತುಂಬ ಎಷ್ಟು ಇಷ್ಟಪಟ್ಟು ಆಸೆಪಟ್ಟು ಮಾಡಿದೆ. ಬಟ್ ಅದನ್ನು ಹಾಕೋದೋ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಿನ ಒಂದು ಅಪ್ಕಮಿಂಗ್ ಡೇಸಲ್ಲಿ ನಾನು ಎಷ್ಟು ಕಷ್ಟಪಟ್ಟೆ ಅಥವಾ ಎಷ್ಟು ಹಾಲನ್ನ ನಾನು ಅದಕ್ಕೆ ನಾನು ಹಾಕಿದ್ದೆ ಅಥವಾ ರಸಗುಲ್ಲ ಮಾಡಲಿಕ್ಕೆ ಹಾಲು ತೊಗೊಂಬಂದಿದ್ದೆ, ಅದರೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾಕಂದರೆ ವೇಸ್ಟ್ ಆಗಿಬಿಡ್ತು. ಅದು ಯಾವ ಥರ ನಾನು ಮಾಡಿದ್ರಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತಲೂ ಕೂಡ ಆ ಒಂದು ವ್ಲಾಗಲ್ಲಿ ಹೇಳ್ತೀನಿ. ಇದಕ್ಕೂ ಮುಂಚೆ ನಾನು ಮಾಡಿದ್ದೆ ಒಂದು ಸಲ ರಸಗುಲ್ಲ, ತುಂಬ ಚೆನ್ನಾಗಿ ಬಂತು. ಬಟ್ ಈ ಸಲ ಮಾತ್ರ ಈ ಥರ ಕೆಟ್ಟೋಗ್ಬಿಡ್ತು. ನಾನು ಒಂದು ಮಿಸ್ಟೇಕ್ ಮಾಡಿದೆ, ಅದು ಮಾಡಬಾರ್ದು. ನೀವು ಕೂಡ ಅದು ಮಾಡಬೇಡಿ. ಅದನ್ನು ಮುಂದಿನ ಒಂದು ವ್ಲಾಗಲ್ಲಿ ಖಂಡಿತ ನಾನು ಮುಂದಿನ ಒಂದು ದಿನಗಳಲ್ಲಿ ನಾನು ಶೇರ್ ಮಾಡ್ಕೊತೀನಿ. ಓಕೆನಾ? ನಾನು ಮಾಡಿರೋ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಚೆಕ್ಔಟ್ ಮಾಡಿ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಬೇರೆ ಥರ ಅಪ್ಡೇಟ್ ಬಂದಿದೆ. ಅದು ಏನೋ ಗೊತ್ತಾ, ಅದೇ ಒಂದು ಬಾಕ್ಸ್ ಇದೆ, ಅದರಲ್ಲಿ ಮೇಲೆ ಒಳಗಡೆ ಇರುತ್ತೆ. ಹಳೆವೆಲ್ಲ ಫಸ್ಟ್ ತೋರಿಸ್ತಾ ಇದೆ. ನೀಟಾಗಿ ನೋಡ್ಕೊತಾ ಹೋದರೆ ನಾವು ಹಾಕಿರೋಂಥದ್ದು ವೀಡಿಯೋ ಸಿಗುತ್ತೆ. ಇವಾಗ ಎಲ್ಲರೂ ಅದೇ ಥರ ಕೊಟ್ಟಿದ್ದಾರೆ. ಹೊಸ್ದಾಗಿ ಅಪ್ಡೇಟ್ ಬಂದಿದೆ. ನಾವು ಹಾಕಿರೋಂಥದ್ದು ವೀಡಿಯೋ ನೀವು ನಿಧಾನ ನೋಡ್ಕೊಂಡು ಹೋದರೆ ಅಲ್ಲಿ ಹಾಕಿರೋಂಥದ್ದು ಇವಾಗ ಕೆಳಗಡೆ ಹೋಗಿರುತ್ತೆ. ಫಸ್ಟ್ ಹಾಕಿದ್ದವು ಜಾಸ್ತಿ ವ್ಯೂಸ್ ಬಂದಿರೋಂಥವೆಲ್ಲ ಫಸ್ಟ್ ತೋರಿಸುತ್ತೆ. ಆ ಥರ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಇವು ಇನ್ಸ್ಟಾಗ್ರಾಮಲ್ಲಿ ಹೊಸದಾಗಿ. ನೀವು ಬೈಲೋನೆ ಬೈಕೆ ಬೈಲೋನೆ ಬಂತು ಮರಿ, ಬಕ್ಕು ಮರಿ. ಏನು ಬಸೋಸ್ ಯಾವ ನಾಟಕ ಆಡುತ್ತೆ ಬೇಕು ಅಂದರೆ ನಾನೇ ಕಾಣ್ತಿಲ್ಲ ಅಲ್ಲಿ. ಚಂದ ಊಟ ಅಮ್ಮನಷ್ಟಲ್ಲ. ನೋಡಿ ನೋಡಿ ಈ ಕಾಫಿ ಆಗೋದು ಎಷ್ಟು ತಗೊಂಡ್ರೆ ಯಪ್ಪ. ತಗೋ ಮರಿಮಾ, ತಗೋ ಸ್ವಲ್ಪ ಹಾಕ್ಬಿಡ್ಲ? ಹಾಕ್ಬಿಟ್ಟು ಥ್ಯಾಂಕ್ ಯು ಅಮ್ಮ. ಫ್ರೆಂಡ್ಸ್, ಈ ಒಂದು ಕಾಫಿ ಕುಡಿದು ನೆಕ್ಸ್ಟ್ ಸಿಗ್ತೀನಿ. ಓಕೆನಾ? ಬಾಯ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಏನಮ್ಮ? ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಹೇಗೆ ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿದ್ರೆ ನಮ್ಮ ಹತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಈ ವಿಡಿಯೋ ಹೇಗೆ ಅನಿಸ್ತು, ಹೇಗಿತ್ತು ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡೋದು ನಮ್ಮ ಹತ್ರ ಮರಿಬೇಡಿ. ಹೇಳ್ತಾ ಟೇಕ್ ಕೇರ್, ಬಾಯ್, ಲವ್ ಯು ಆಲ್. ಎರಡು ಕೈ ಬಾಯ್ ಮಾಡ್ತಿದ್ದೀನಿ ನಾನು. This is bye. Okay, bye, 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 bye.